ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಕುರಿ ಸಾಕಣೆ ಮಾಡ್ತಾರೆ ನಮ್ಮ ರೈತರು. ರೈತರು ಅದು ಬರೀ ಅವ್ರಿಗೆ ಏಜ್ ಬಂದು 18 ವರ್ಷ. ಅವರು ಈ ಏಜಲ್ಲಿ ಎಲ್ಲ ಅಗ್ರಿಕಲ್ಚರ್ ಬಗ್ಗೆ ತುಂಬ ಆಸಕ್ತಿ ಇಟ್ಕೊಂಡು ಚೆನ್ನಾಗಿ ಈ ಥರ ಕೊಟ್ಟಿಗೆ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ನೋಡಿ 2 ಆಡು ಮತ್ತು ಒಂದು ಕುರಿ ಸಾಕ್ತಾ ಇದ್ದಾರೆ. ಮತ್ತು ದನಗಳು ಸಾಕ್ತಾ ಇದ್ದಾರೆ. ಹಳ್ಳಿಕಾರು ನಾಟಿ ದನಗಳು ಸಾಕ್ತಾ ಇದ್ದಾರೆ. ಬನ್ನಿ ಸಂಪೂರ್ಣವಾದ ಮಾಹಿತಿಯನ್ನು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಗಣೇಶ ಅಂತ. ನಾನೀಗ +2 ಮುಗಿಸ್ಬಿಟ್ಟು ಊರಲ್ಲೇ ಇದ್ದೀನಿ. ಯಾವುದೇ ಕೆಲಸಕ್ಕೇನು ಹೋಯ್ತಾ ಇಲ್ಲ. ಕುರಿಗಳು ಚಿಕ್ಕರಿಂದ ಸಾಕ್ತಾ ಇದ್ದೀವಿ. ಕುರಿ, ಆಡು, ಹಸುಗಳು ಅಂತ ಎಲ್ಲ. ಹಸುಗಳು ಬಂದು ಕಾಡಿಗೆ ಹೋಗಿದ್ದಾವೆ. ಚಿಕ್ಕದು ಒಂದು ದೊಡ್ಡದು 2 ಐತೆ. ಕುರಿ ಬಂದು ಒಂದು 6 ತಿಂಗಳೈತೆ ಕುರಿಗೆ. ಮರಿಗೆ ಚಿಕ್ಕದ್ ಬಂದು 2 ತಿಂಗಳೈತೆ. ಕರು ಬಂದು ಅದ್ರ ತಾಯಿ ಬಂದು ಸತ್ತೋಗ್ಬಿಟ್ಟೈತೆ. ಅದ್ರ ತಾಯಿ ಇರ್ಲಾ. ಕರುದಾ? ಆ ಕರು ಇದೆ. ಆ ಕರು ಬಂದು ಒಂದು 4 ತಿಂಗಳಿಂದ 5 ತಿಂಗಳೈತೆ. ಆಮೇಲೆ ಈ ಕೊಟ್ಟಿಗೆ ಇದು ಎಲ್ಲ ಮಾಡ್ಕೊಂಡಿರೋದು. ಅದು ಆಡಿಗೆ ಮುಂಚೆ ಇರೋದೆಲ್ಲ ಹಸ್ಕೊಳ್ ಕಟ್ಟಾಕಿಕ್ಕೆ. ಇದು ಆಡುಗಲ್ವಾ? ಆಡು ಕುರಿಗೆ. ಇವಾಗ ನೀವು ಆಡನ್ನ ಎಲ್ಲಿಂದ ತಗೊಬಂದಿದ್ದು? ನಾವು ಆಡನ್ನ ತಗೊಬಂದಿದ್ದಂದ್ರೆ ಇಲ್ಲಿ ಉರ್ಗಿಯಮ್ಮ ಅಂತ ಒಂದು ಇದೆ. ಅಲ್ಲಿ ಎಲ್ಲರೂ ಒಟ್ಟಾಗಿ ಸಾಕೊಂಡಿದ್ರು. ನಾವು ಆಸೆಗಂತ 1-2 ಆ ತರ ತಗೊಬಂದು ಸಾಕ್ತಾ ಇದೀವಿ. ಇದು ಬಂದಿ ಅಂದ್ರೆ ಅಲ್ಲ, ಎಷ್ಟು ಕೊಟ್ಟಿ ತಗೊಬಂದ್ರಿ? ಎಷ್ಟು ಚಿಕ್ಕದ ಮರಿ ಇದ್ದಾಗ ಮರಿ ಅಂದ್ರೆ ಹಾಲು ಕುಡಿಯೋ ಮರಿ, ಸಣ್ಣ ಮರಿ ಹುಟ್ಟಿ 1-2 ದಿನ 3 ದಿನ ಆಗಿರುತ್ತೆ. ಅಂತ ಮರಿಗಳನ್ನ ತಗೊಬಂದು ಹಾಲು ಕುಡಿಸಿ ದಪ್ಪದ್ ಮಾಡಿ 1-2 ವರ್ಷ 3 ವರ್ಷ ಸಾಕಿ ಮಾರಿದ್ರೆ ಒಂದು 20-25 ಸಾವಿರ ಬೆಲೆ ಸಿಗುತ್ತೆ ನಮಗೂ. ಅದೇ ಇವಾಗ 3 ಮರಿ ಹಾಕ್ಬಿಟ್ಟಿರ್ತವೆ. ಅದನ್ನ ತಾಯಿಗೆ ಹಾಲಿಗೆ ಕುಡಿಸಿ 3 ಮರಿನೂ ಹಾಲಿನ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಮರಿ ಕೊಟ್ಟಿರ್ತಾರೆ. ಅದನ್ನ ತಗೊಬಂದು ಸಾಕಿದ್ದೀರಾ? ಆ ತರ ತಗೊಬಂದು ಸಾಕಿ 1 ವರ್ಷ 2 ವರ್ಷ ಸಾಕಿ ಮಾರ್ತೀವಿ ನಾವು. ಅದಕ್ಕೇನು ದುಡ್ಡು ತಗೊಳಲ್ವ ಅವರು? ಅದಕ್ಕೆ ದುಡ್ಡು ತಗೋತಾರೆ, ಒಂದು 500 ಆ ತರ ತಗೋತಾರೆ ಮರಿಗೆ. ಇವಾಗ 1 ವರ್ಷ ಸಾಕಿ ಮಾರ್ತೀರಾ ನೀವು? 1 ವರ್ಷ 2 ವರ್ಷ ಮಡಗಿದ್ದೆ ಆಮೇಲೆ ಮಾರ್ತೀವಿ ದಪ್ಪದಾದ್ಮೇಲೆ. ಒಂದು 15,000ದಿಂದ 20,000ಕ್ಕೆ ಹೋಗುತ್ತಾ ದೊಡ್ಡದು ಮಾಡಿದ್ರೆ? ಹೋಗುತ್ತೆ. ಓಕೆ. ಈಗ ಇದು ಬಂದು ಕೊಟ್ಟಿಗೆ ಮಾಡಿದೀವಿ ನಾವು. ಇದು ಎಷ್ಟು ಮಾಡಿದೀವಿ ಅಂದ್ರೆ 20ಕ್ಕೆ 21 ಅಡಿ. ಇದರಲ್ಲಿ ಎಷ್ಟು ಹಸುಗಳು ಎಷ್ಟು ಕುರಿಗಳು ಅಂತ ಸಾಕ್ಬೋದು ಅಂದ್ರೆ ಇದು ಫುಲ್ಲು ಹಸುಗಳು ಮಾತ್ರ. ಇದು ಇಲ್ಲಿಂದ ಗಂಟ ಇಲ್ಲಿಂದ ಒಂದು 4 ಹಸುಗಳು ಸಾಕೋದು. ಆಮೇಲೆ ಅದು ಕುರಿಗಳಿಗೆ ಮಾಡಿರೋದು ನಾವು ಸಿಂಪಲ್ ಅಂತ ಒಂದು 3 ಕುರಿಗೆ ಮಾತ್ರ ಮಾಡಿದೀವಿ. ಇನ್ನು ಸಾಕ್ಬೋದಂದ್ರೆ ಒಂದು 5-6 ಸಾಕ್ಬೋದು. ಒಟ್ಟಿನಲ್ಲಿ ಒಂದು 7-8 ಕುರಿ ಒಳಗಡೆ ಸಾಕೋಬೋದು. ಕುರಿ ಆಡುಗಳೆಲ್ಲ ಮತ್ತೆ ಒಂದು 5-6 ವರ್ಷ ಕಟ್ಟಾಕೋಬೋದು. ಇದಕ್ಕೆ ಚೆಲುವು ಅಂದ್ರೆ ಎಷ್ಟಾಗಿದೆ? ಇದಕ್ಕೆ ಚೆಲುವು ಅಂದ್ರೆ ಎಲ್ಲ ಕೊಟ್ರಿತ್ತು, ಅದು ಭರ್ತಿ ಹೊಡಿಸಿ ಇದೆಲ್ಲ ಮಾಡಿಸಿ ಸೀಟ್ ಗೀಟ್ ಎಲ್ಲ ಹಾಕ್ಸೋದಕ್ಕೆ 1-1.5 ಲಕ್ಷ ಆಯ್ತು. 1.5 ಲಕ್ಷ ಆಗಿದೆ. ನೀವು ಓನಾಗಿ ಮಾಡ್ಕೊಂಡಿದ್ದೀರಲ್ಲ? ಓನಾಗಿ ಎಲ್ಲ ನಾವೇ ಮಾಡ್ಕೊಂಡಿದ್ದೆ. ಈಚೆ ಕಡೆಯಿಂದ ನೋಡ್ತಾ ಇರ್ಬೋದು, ಈ ಥರ ಇದೆ ಮನೆ. ಮಾತ್ರ ಚೆನ್ನಾಗಿ ಕಟ್ಟಿದ್ದಾರೆ. 1.5 ಲಕ್ಷ ಅಂತಂದರೆ ಮೆಟೀರಿಯಲ್ ಕಾಸ್ಟು. ಮೇಸ್ತ್ರಿನ ಕರ್ಕೊಂಡು ಇವರೇ ಕೆಲಸ ಮಾಡ್ಕೊಂಡಿರೋದಕ್ಕೆ ತುಂಬಾನೇ ಕಮ್ಮಿ ಬಜೆಟಲ್ಲಿ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಏನಂತಂದ್ರೆ ನೋಡಿ, ನೀವೇನಾದ್ರೂ ಮರಿಗಳನ್ನ ಸಾಕ್ಬೇಕಂತ ಇದ್ರೆ ತುಂಬಾ ಚಿಕ್ಕ ಮರಿಗಳನ್ನ ತಗೊಬಂದು ಸಾಕೋದು ತುಂಬಾ ರಿಸ್ಕ್. 1-2 ಆದ್ರೆ ಸಾಕ್ಬೋದು. 10-15 ಆದ್ರೆ ನೋಡಿ 3ರಿಂದ 3.5 ತಿಂಗಳು ಅಥವಾ 4 ತಿಂಗಳು ಮರಿಗಳನ್ನ ತಗೊಬಂದು ಸಾಕಿ. ಆವಾಗ ಆ ಮರಿಗಳು ಸೊಪ್ಪು ತಿಂತವೆ, ಎಲ್ಲ ಮೇವು ತಿನ್ನೋದ್ರಿಂದ ಚೆನ್ನಾಗಿ ಸಾಕ್ಬೋದು. ನೀವು ಈ ಕೊಟ್ಟಿಗೆ ರೀತಿಲಿ ಆದ್ರೂ ಸಾಕ್ಬೋದು, ಸಡ್ಡು ಮಾಡಿ ಆದ್ರೂ ಸಾಕ್ಬೋದು. ನೀವು ಏನಾದ್ರೂ ಸಾಕೋ ರೀತಿ ಇದ್ರೆ ಈ ತರ 2-3 ಸ್ಟಾರ್ಟಿಂಗ್ ಅಲ್ಲೇ ಸಾಕಿ ನೋಡಿ. ನಿಮ್ಗೆ ಏನಾದ್ರೂ ಕೈ ಕೊಡುತ್ತೆ ಅದು ಅಂತಂದ್ರೆ ಕರುಗೆ ಎಲ್ಲ ಈ ಸೊಪ್ಪು ಹಾಕ್ತಿವಿ. ಆಮೇಲೆ ಊರು ಚುಜಿಲಿದು ಅಂತ ಇರುತ್ತೆ, ಆ ಸೊಪ್ಪು ಹಾಕ್ತಿವಿ. ಬಂದು ಮೇಕೆಗಳಿಗೆ ಸೊಪ್ಪು ಅಂದ್ರೆ ಇದೆ ನಾವು ಹಾಕ್ತಾ ಇರೋದು ತೀನಿಗಳು. ಆಮೇಲೆ ತೀನಿ ಅಂತಂದ್ರೆ ಹುಳ್ಳಿಕಾಳು ಆ ಥರ ಎಲ್ಲ ಕೊಡ್ತಾರಲ್ಲ, ಅದು ಯಾವ ಥರ? ಹುಳ್ಳಿಕಾಳು, ಗೋಧುವೆ, ಜೋಳ, ಬೂಸ ಆ ಥರ ಎಲ್ಲ ಕೊಡ್ತೀವಿ. ಡೈಲಿ ಒಂದೊಂದು ಟೈಮ್ ಕೊಡ್ತೀರಾ? ಡೈಲಿ ಒಂದೊಂದು ಟೈಮು. ಇದಕ್ಕೆ ಸೊಪ್ಪು ಎಷ್ಟು ಟೈಮ್ ಹಾಕ್ತೀರಿ? ಬೆಳಗ್ಗೆ ಸಾಯಂಕಾಲನಾ ಇಲ್ಲ 3 ಟೈಮ್? ಸೊಪ್ಪು ಅಂದ್ರೆ ಅವು ತಿನ್ನ ಕಟ್ತಾ ಇರೋದೆ. ಖಾಲಿ ಆಗ್ತಾ ಕಟ್ತೀರಿ. ಎತ್ಕೊಂಡೋಗಿ ಇಕ್ಕೊಂಡು ಒಂದು ಜಾಗದಲ್ಲಿ ಖಾಲಿ ಆಗ್ತಾ ಸ್ವಲ್ಪ ಹಾಕ್ತಾ ಇರ್ತೀರಾ. ಆಮೇಲೆ ಈಚೆ ಕಡೆನೂ ಬೆಳಗ್ಗೆ ಟೈಮು ಸಂಜೆ ಟೈಮು ಒಂದೊಂದು ಪೀಸ್ ಬಿಟ್ಕೊಂಡ್ ಬರ್ತೀವಿ. ಇದು ಕಾಡು ಪ್ರದೇಶ ಆಗಿರೋದ್ರಿಂದ ನೋಡಿ, ಕಾಡು ಕಾಣಿಸ್ತಾ ಇದೆ ಸುತ್ತಲೂ. ಆಮೇಲೆ ಒಂದೊಂದು ರೌಂಡು ಬಿಟ್ಕೊಂಡು ಹೋಗ್ತಾರೆ ಫ್ರೀ ಇರೋ ಟೈಮಲ್ಲಿ. ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ನೋಡಿ 1,500 ರೂಪಾಯಿಗೆ ಕುರಿ ಮೇಕೆ ತಂದು ಇವತ್ತು ಒಂದು 6 ತಿಂಗಳು 1 ವರ್ಷ ಸಾಕಿದ್ರೆ 40ರಿಂದ 45 ಸಾವಿರ ದುಡ್ಡು ಮಾಡ್ಬೋದು. ಹಾಗೆ ಇವರು ಒಳ್ಳೆ ಹಸುಗಳು ಸಾಕ್ತಾರೆ.
ಹಸುಗಳು ನಾಟಿ ಹಳ್ಳಿಕಾರು ಹಸುಗಳನ್ನು ಸಾಕ್ತಾರೆ. ಆ ಕರುಗಳನ್ನ ಮಾರ್ತಾರೆ. ಸುಮಾರು 6 ತಿಂಗಳು 1 ವರ್ಷ ಸಾಕ್ಬಿಟ್ಟು ಕರುಗಳನ್ನ ಮಾರ್ತಾರೆ. ಒಂದೊಂದು ಕರ 30,000 40,000 ರೂಪಾಯಿಗೆ ಹೋಗುತ್ತೆ. ಇಲ್ಲ ಅಂತಂದ್ರು ಒಂದು ವರ್ಷಕ್ಕೆ 1.5 2 ಲಕ್ಷ ಆದಾಯ ಇದೆ. ಅದು ಸಿಂಪಲಾಗಿ ಮಾಡ್ಕೊಂಡು ಹೋಗ್ತಾರೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಿದ್ರೆ ಇನ್ನೂ ದೊಡ್ಡದಾಗಿ ಲಾಭವನ್ನು ಕಾಣ್ಬೋದು. ನಿಮಗೂ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ ಬಾಯ್ ಬಾಯ್.